ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ತ್ರಯಮ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್. ಸೊ ಯಾರ್ಯಾರು ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ತರಗತಿಯೊಳಗೆ ಏನು ನೋಡೋಣಪ್ಪ ಅಂತಂದ್ರೆ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿದ ಶಾಸ್ತ್ರೀಯ ಕನ್ನಡ ಭಾಷಾ ಅಧ್ಯಯನ ಸಂಸ್ಥೆ ಅಂದರೆ ಐಚ್ಛಿಕ ಕನ್ನಡ ವಿಷಯವನ್ನು ಆಪ್ಷನಲ್ ಕನ್ನಡ ಯಾರು ತಗೊಂಡಿರಿ ಅವ್ರದ್ದು 6th ಸೆಮಿಸ್ಟರ್ DSC 12ದ ಸಿಲೆಬಸ್ನ ನೋಡೋಣ್ರಿ. ಆಲ್ರೆಡಿ 5th ಸೆಮ್ ಮುಗಿತ್ತು, ಇದೊಂದು ಸೆಮಿಸ್ಟರ್ ನಿಮಗೆ ಲಾಸ್ಟ್ ಸೆಮಿಸ್ಟರ್ ಆಗಿರ್ತೈತಿ. ಸೊ ಇದರದ ಸಿಲೆಬಸ್ ಏನೈತಿ ಅನ್ನೋದನ್ನು ನೋಡೋಣ್ರಿ. ಇದು DSC 12 ಸಿಲೆಬಸ್ 6ನೇ ಸೆಮಿಸ್ಟರ್ದು. ಸೊ ಪಠ್ಯಕ್ರಮದೊಳಗೆ ನಿಮಗೆ ಈ ಸಲ 4 ಯೂನಿಟ್ ಇದಾವೆ. ಅದರೊಳಗೆ ಒಂದೊಂದು ಯೂನಿಟ್ಗೂ ನಿಮಗೆ ಎಷ್ಟೆಷ್ಟು ಮಾರ್ಕ್ಸ್ ಇರ್ತಾವೆ ಏನು ಅನ್ನೋದು ಆಲ್ರೆಡಿ ಗೊತ್ತದ. ಸೊ ಎಕ್ಸಾಮ್ ಟೈಮ್ದಾಗ ಇದ್ರ ಬಗ್ಗೆ ನಿಮಗೆಲ್ಲ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾನು. ಇವಾಗ ಫಸ್ಟ್ ಘಟಕ 1 ಯೂನಿಟ್ ಫಸ್ಟ್ ಒಳಗೆ ನಿಮಗೆ ಏನಿರುತ್ತಪ್ಪ ಅಂದ್ರೆ ಕನ್ನಡ ವ್ಯಾಕರಣ ಪರಂಪರೆ ಅಂತಕ್ಕಂಥ ಒಂದು ಟಾಪಿಕ್ ಇರುತ್ತೆ. ಕನ್ನಡ ವ್ಯಾಕರಣ ಪರಂಪರೆ ಅಂತಂದರೆ ಏನು, ಕನ್ನಡ ವ್ಯಾಕರಣ ಪರಂಪರೆ ಯಾವಾಗಿಂದ ಆರಂಭವಾಗುತ್ತೆ, ಹೊಸಗನ್ನಡ ಪರಂಪರೆ ಆಗಿರ್ಬೋದು, ಹಳಗನ್ನಡ ಪರಂಪರೆ ಆಗಿರ್ಬೋದು, ಅದು ಹಿಂದಿನ ಕಾಲದಲ್ಲಿ ಆಗಿರ್ಬೋದು, ಮತ್ತು ಶಬ್ದಮಣಿ ದರ್ಪಣದಲ್ಲಿ ಕನ್ನಡ ವ್ಯಾಕರಣದ ಕುರಿತು ಏನೇನು ಏನಂತಾರೆ ಕುರುಹುಗಳದಾವು, ಅದ್ರ ಬಗ್ಗೆ ಏನೇನು ವಿವರಣೆಯನ್ನು ಕೊಟ್ಟಿದ್ದಾರು, ಕೇಶಿರಾಜ ಏನೇನು ಕೊಟ್ಟಿದ್ದಾನು ಅನ್ನೋದ್ರ ಬಗ್ಗೆ ನಿಮಗೆ ಈ ಒಂದು ಚಾಪ್ಟರ್ದಾಗ ಇರ್ತೈತಿ. ಅದ್ರ ಜೊತೆಗೆ ಆಧುನಿಕ ಚಿಂತನೆಗಳು ಕೂಡ ಇರ್ತಾವೆ. ನಿಮಗೆ ಎಕ್ಸಾಮ್ಗೆ ಬರುವಂಥ ಪ್ರಶ್ನೆಗಳು ಕೂಡ ಇದೇ ಒಂದು ಚಾಪ್ಟರ್ ಬೇಸಿಸ್ ಮೇಲೆ ಒಂದು ವ್ಯಾಕರಣ ಪರಂಪರೆ ಕುರಿತು ಅಂತ ಬರುವಂಥ ಚಾನ್ಸಸ್ ತುಂಬ ಇರುತ್ತೆ. ಲಾಸ್ಟ್ ಇಯರ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಎಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗ್ತೈತಿ. ಸೊ ಅದಾದಮೇಲೆ ಸೆಕೆಂಡ್ ಯೂನಿಟ್ ಒಳಗೆ ಸಮಾಸ ಪ್ರಕರಣಗಳು ಅಂತದ. ಸಮಾಸ ಪ್ರಕರಣಗಳು ಅಂತಂದ್ರೆ ಟೋಟಲ್ ಆಗಿ ಎಷ್ಟು ಸಮಾಸಗಳದಾವು ಅವೆಲ್ಲ ಸಮಾಸ ಇರ್ತಾವೆ. ಆದರೆ ಇಲ್ಲಿ ಶಬ್ದಮಣಿ ದರ್ಪಣ ಇರೋದ್ರಿಂದ ನಿಮಗೆ ನಾರ್ಮಲ್ ಆಗಿ ಕನ್ನಡದಲ್ಲಿ ಇರ್ತಕ್ಕಂಥ ಕರ್ಮಧಾರಯ, ತತ್ಪುರುಷ ಸಮಾಸ, ಆಮೇಲೆ ಅಂಶಿ ಸಮಾಸ, ಗಮಕ ಸಮಾಸ, ದ್ವಂದ್ವ ಸಮಾಸ ಎಲ್ಲ ಸಮಾಸಗಳನ್ನು ನೀವು ನೇರವಾಗಿ ಹೇಳ್ಬಿಡ್ತೀರ. ಉತ್ತರಾರ್ಧ ಚೆನ್ನಾಗಿದ್ರೆ ಪೂರ್ವಾರ್ಧ ಹಂಗಿರ್ತೈತಿ, ಉತ್ತರಾರ್ಧ ಪೂರ್ವಾರ್ಧ ಎರಡು ಸಮನಾಗಿ ಅರ್ಥ ಹೊಂದಿರ್ತಾವೆ, ಈ ರೀತಿ ಹೇಳಿ ನೀವು ಸಮಾಸಗಳನ್ನು ಏನು ಮಾಡ್ತೀರಿ, ಐಡೆಂಟಿಫೈ ಮಾಡ್ತೀರಿ. ಆದರೆ ಈ ಒಂದು ಸಮಾಸ ಪ್ರಕರಣದಲ್ಲಿ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಶಬ್ದಮಣಿ ದರ್ಪದ ಅನುಗುಣವಾಗಿ ಸಮಾಸ ಪ್ರಕರಣ ಯಾವ ರೀತಿ ಐತಿ, ಎಷ್ಟನೇ ಪುಟದೊಳಗದ, ಎಷ್ಟನೇ ಸೂತ್ರದೊಳಗದ, ಸೂತ್ರಗಳೊಂದಿಗೆ ನೀವಿಲ್ಲಿ ಏನು ಮಾಡ್ತೀರಪ್ಪ ಅಂದ್ರೆ ಅಧ್ಯಯನವನ್ನು ಮಾಡ್ತೀರಿ. ಕೇವಲ ಇದು ಸಮಾಸಗಳ ಅಧ್ಯಯನ ಆಗಿರಂಗಿಲ್ಲ. ಶಬ್ದಮಣಿ ದರ್ಪಣದಲ್ಲಿ ಕೇಶಿರಾಜ ಹೇಳಿದಂಥ ಸಮಾಸಗಳ ಕುರಿತು, ಅವ ಸಮಾಸ ಹೇಳಿದಂಥ ನಿಯಮಗಳ ಕುರಿತು ಇದೊಂದು ಚಾಪ್ಟರ್ ನಿಮಗೆ ಇರ್ತೈತಿ. ಇನ್ನು ಸೇಮ್ ಅಖ್ಯಾತ ಪ್ರತ್ಯಯನು ಕೂಡ, ಅಖ್ಯಾತ ಪ್ರತ್ಯಯನು ಹಂಗೆ ಬರುತ್ತೆ. ನಾರ್ಮಲ್ ಅಖ್ಯಾತ ಪ್ರತ್ಯಯ ಆಗಿರಂಗಿಲ್ಲ. ನೀವು ಚಿಕ್ಕ ವಯಸ್ಸಿನಿಂದ ನೀವು ಏನು 5th ನಿಮಗೆ ವ್ಯಾಕರಣ ಬರುತ್ತೆ, 5th ಹಿಡ್ಕೊಂಡು PUC ವರೆಗೂ ನೀವು ಕಲಿತಂಥ ವ್ಯಾಕರಣ ಬೇರೆ. ಆದರೆ ಇಲ್ಲಿ ಬರೋಂಥ ವ್ಯಾಕರಣ ಹೆಂಗಿರುತ್ತಪ್ಪ ಅಂದ್ರೆ ಶಬ್ದಮಣಿ ದರ್ಪದ ಅನುಗುಣವಾಗಿ ಕನ್ನಡ ವ್ಯಾಕರಣದಲ್ಲಿ ಅಖ್ಯಾತ ಪ್ರತ್ಯಯಗಳು ಆಗಿನ ಕಾಲದಲ್ಲಿ ಶಬ್ದಮಣಿ ದರ್ಪಣದಲ್ಲಿ ಯಾವ ರೀತಿ ಹೇಳಿದ್ರು ಅನ್ನೋದನ್ನು ಕುರಿತು ನೀವಿಲ್ಲಿ ಅಭ್ಯಾಸವನ್ನು ಮಾಡ್ತೀರಾ. ಅದೇ ರೀತಿಯಾಗಿ ನಿಮಗೆ 4ನೇ ಯೂನಿಟ್ ಏನಪ್ಪಾ ಅಂದ್ರೆ ಧಾತು ಪ್ರಕರಣ ಅಂತೈತಿ. ಧಾತು ಪ್ರಕರಣ ಕೂಡ ಅದ ಬರುತ್ತೆ. ಮೂಲ ಯಾವುದು, ಕ್ರಿಯೆ ಯಾವುದು, ಕರ್ಮ ಯಾವುದು, ಧಾತು ಯಾವುದು, ಧಾತುಗಳಿಗೆ ಏನೇನು ಬರ್ತಾವೆ, ಆಮೇಲೆ ಯಾವ ಪದದಿಂದ ಧಾತುಗಳು ಆರಂಭವಾಗ್ತಾವೆ, ಪ್ರತಿಯೊಂದು ವಿವರವನ್ನು ನೀವು ಇಲ್ಲಿ ನೋಡ್ತೀರಿ. ಇನ್ನೊಂದು ಸಲ ಹೇಳತ್ನು, ಇಲ್ಲಿ ಬರುವಂಥ ಎಲ್ಲ ವಿಷಯವನ್ನು ನೀವು ಸೂತ್ರದೊಂದಿಗೆ ಅಭ್ಯಾಸ ಮಾಡ್ತೀರಿ. ನಿಮಗೆ ಈ ಒಂದು ಚಾಪ್ಟರ್ದಲ್ಲಿ ಮಾತ್ರ ಸೂತ್ರಗಳು ಇರಂಗಿಲ್ಲ. ಇದು ಬೇಸಿಕ್ ನಾಲೆಜ್ ಆಗಿರ್ತದೆ ಈ ಚಾಪ್ಟರ್. ಜಸ್ಟ್ ವ್ಯಾಕರಣ ಪರಂಪರೆ ಹೆಂಗೆ ಬಂತು, ಯಾವ ಕವಿಗಳು ಅದ್ರ ಬಗ್ಗೆ ಏನೇನು ಹೇಳಿದ್ರು, ನಾಗವರ್ಮ ಏನು ಬರುತ್ತೆ, ಛಂದೋಬುದ್ಧಿ ಒಳಗೆ ಏನು ಬರುತ್ತೆ, ಛಂದ ವಿಕಾಸದಾಗ ಏನು ಬರುತ್ತೆ, ಛಂದಸ್ಸು ಶಾಸ್ತ್ರದೊಳಗೆ ಏನು ಬರುತ್ತೆ, ಹಲವಾರು ಅಂದ್ರೆ ಕೇಶಿರಾಜನ ಶಬ್ದಮಣಿ ದರ್ಪಣದೊಳಗೆ ಏನು ಬರುತ್ತೆ, ಅದ್ರ ಜೊತೆಗೆ ಕವಿರಾಜ ಮಾರಕಾರದೊಳಗೆ ಏನು ಬರುತ್ತೆ, ಒಟ್ಟು ವ್ಯಾಕರಣ ಅನ್ನೋದು ಯಾವ ರೀತಿ ಬೆಳ್ಕೊಂಡು ಬಂತು ಅನ್ನೋದ್ರ ಬಗ್ಗೆ ಮಾತ್ರ ನೀವು ಈ 1ನೇ ಚಾಪ್ಟರ್ದಲ್ಲಿ ಅಧ್ಯಯನ ಮಾಡ್ತೀರಾ. ಅದನ್ನು ಬಿಟ್ಟು ಇನ್ನು ಈ 3 ಚಾಪ್ಟರ್ಗಳಲ್ಲಿ ನೀವು ಸಂಸ್ಕೃತ ಸೂತ್ರಗಳನ್ನು, ಅವರು ಹೇಳಿದಂಥ ಸೂತ್ರಗಳ ಕುರಿತು ಅಭ್ಯಾಸವನ್ನು ಮಾಡ್ತಾ ಸಂಸ್ಕೃತದೊಂದಿಗೆ ನೀವು ಈ ಒಂದು ಪ್ರಕರಣಗಳನ್ನು ಕಲಿತೀರಾ. ಸೊ ಇದಕ್ಕೋಸ್ಕರ ನೀವು ಯಾವ್ಯಾವ ಬುಕ್ಗಳನ್ನು ರೆಫರ್ ಮಾಡ್ಬೋದು, ನಿಗದಿತ ಪಠ್ಯ ಅಂತ ಕೊಟ್ಟಾರೆ. ಸೊ ಪಠ್ಯ ಯಾವ ರೀತಿಯಾಗಿ ನಿಗದಿತವಾಗಿರುತ್ತಪ್ಪ ಅಂದ್ರೆ ನೀವು ಎಷ್ಟನ್ನ ಮಾತ್ರ ಓದಬೇಕಪ್ಪ ಅಂತಂದ್ರೆ ಶಬ್ದಮಣಿ ದರ್ಪಣ ಸಂಗ್ರಹ ಮಾಡಿದಂಥ BD ಸಾಸ್ನೂರ್ ಅವರು ಮಾಡಿದಂಥ ಶಬ್ದಮಣಿ ಸಂಗ್ರಹ ಬುಕ್ಕಿನಿಂದ ನೀವು ರೆಫರ್ ಮಾಡ್ಕೋಬೋದು, ಅಥವಾ ಡಾಕ್ಟರ್ MM ಕಲಬುರ್ಗಿ ಅವರು ಬರೆದಿರ್ತಕ್ಕಂಥ ಪುಸ್ತಕದಿಂದ ಕೂಡ ನೀವೇನು ಮಾಡ್ಬೋದು, ಶಬ್ದಮಣಿ ದರ್ಪವನ್ನು ಅಧ್ಯಯನ ಮಾಡೋಕ್ಕೆ ಅವುಗಳನ್ನು ರೆಫರ್ ಮಾಡ್ಬೋದು. ಇದು ಎಲ್ಲಿ ಸಿಗುತ್ತೆ ಅಂದರೆ ಸಮಾಜ ಪುಸ್ತಕಾಲಯ ಧಾರವಾಡಲ್ಲಿ ಸಿಗುತ್ತೆ. ನೋಡ್ರಿ ಇಲ್ಲವ್ರು ಮೆನ್ಷನ್ ಮಾಡಿದರು, ಈ ಮೇಲಿನ ಪ್ರಕಾರಗಳ ಸೂತ್ರಗಳನ್ನು ವಿಷಯ ಅನುಗುಣವಾಗಿ ಆಯ್ಕೆ ಮಾಡಿ ಬೋಧಿಸುವುದು. ಏನು ಇಲ್ಲಿ ನಿಮಗೆ ಟಾಪಿಕ್ ಅದ, ಈ ಟಾಪಿಕ್ಕನ್ನು ಸೂತ್ರಗಳಿಗೆ ಅನ್ವಯ ಮಾಡಿಕೊಂಡು ಇದನ್ನು ಒಂದು ಬೋಧನೆಯನ್ನು ಮಾಡಬೇಕು ಅಂತ ಹೇಳಿದರು. ಸೊ ನೆಕ್ಸ್ಟ್ ಪರಾಮರ್ಶಿತ ಗ್ರಂಥಗಳು ಕೊಟ್ಟಿದ್ದಾರೆ. ಪರಾಮರ್ಶಿತ ಗ್ರಂಥಗಳು ಅಂತಂದ್ರೆ ನಿಮಗೆ ಆಲ್ರೆಡಿ ಗೊತ್ತೈತಿ. ನಿಮಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನೋಟ್ಸ ಎಲ್ಲೆಲ್ಲಿ ಸಿಗ್ತೈತಿ ಅಂತ ಹೇಳಿ
ಆಲ್ಮೋಸ್ಟ್ ಕೇಶಿರಾಜನ ಶಬ್ದಮಣಿ ದರ್ಪವನ್ನು ಎಲ್ಲರೂ ರೆಫರ್ ಮಾಡ್ತಾರೋ. ಅದ್ರ ಜೊತೆಗೆ ಟಿ ವಿ ವೆಂಕಟಲ ಶಾಸ್ತ್ರಿ ಅವರ ಹಳಗನ್ನಡ ವ್ಯಾಕರಣ ಬುಕ್ ಕೂಡ ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಕನ್ನಡಕ್ಕೆ ಬೇಕು ಕನ್ನಡದ ವ್ಯಾಕರಣ DN ಶಂಕರ್ ಭಟ್ ಅವ್ರದ್ದು ಕೂಡ ಚೆನ್ನಾಗಿದೆ, ನೀವು ರೆಫರ್ ಮಾಡ್ಬೋದು. ಇದೆಲ್ಲದಕ್ಕಿಂತ ಆಲ್ವೇಸ್ ನಿಮಗೆ ಗೊತ್ತಿರುವುದನ್ನು ಕಲಬುರ್ಗಿ ಸರ್ ಅವ್ರು ಬರೆದಿರ್ತಕ್ಕಂಥ ಬುಕ್ ಒಳಗೆ ನಿಮಗೆ ಆಲ್ಮೋಸ್ಟ್ ಎಲ್ಲ ನೋಟ್ಸು ಕೂಡ ಸಿಗುತ್ತೆ, ಅದನ್ನು ರೆಫರ್ ಮಾಡಿರಿ. ಇದಿಷ್ಟು ನಿಮ್ಮದು DSC 12 ಸಿಲೆಬಸ್ ಆಗಿತ್ತು. ಸೊ ಎಕ್ಸಾಮ್ ದೃಷ್ಟಿಯಿಂದ ನೋಡಿದ್ರೆ ಇದೊಂದು ಸಿಲೆಬಸ್ ನಿಮಗೆ ತುಂಬ ಟಫ್ ಆಗ್ತೈತಿ. ಸೊ ಸ್ಕೋರ್ ಮಾಡೋರಿಗೆ, ಹಾರ್ಡ್ ವರ್ಕ್ ಮಾಡೋರಿಗೆ ಇದೊಂದು ಸಬ್ಜೆಕ್ಟು ತುಂಬ ಈಸಿ ಆಗ್ತೈತಿ. ಸೊ ಮುಂದಿನ ತರಗತಿಯಲ್ಲಿ ಇನ್ನೊಂದು ಸಿಲೆಬಸ್ ಒಂದಿಗೆ ಸಿಗೋಣ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.